ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕಣ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 11th ಏಪ್ರಿಲ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್, ವಿಚ್ ಇಸ್ ದ ಫಸ್ಟ್ ಸ್ಟೇಟ್ ಆರ್ ಯುಟಿ ಟು ಇನ್ಕ್ಲೂಡ್ ಇ ಸೈಕಲ್ಸ್ ಇನ್ ಇಟ್ಸ್ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ? ತನ್ನ ಇವಿ ಪಾಲಿಸಿ, ಇವಿ ನೀತಿಯಲ್ಲಿ ಈ ಸೈಕಲ್ಗಳನ್ನು ಸೇರಿಸಿದ ಮೊದಲ ರಾಜ್ಯ ಅಥವಾ ಯುಟಿ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ನ್ಯೂ ಡೆಲ್ಲಿ. ಡೆಲ್ಲಿ ಸರ್ಕಾರವು ತನ್ನ ಎಲೆಕ್ಟ್ರಿಕಲ್ ವೆಹಿಕಲ್ ನೀತಿ ಅಡಿಯಲ್ಲಿ ಎಲೆಕ್ಟ್ರಿಕ್ ಸೈಕಲ್ಗಳನ್ನು ಸೇರಿಸಿದೆ ಮತ್ತು ಮೊದಲ 10,000 ಖರೀದಿದಾರರಿಗೆ ತಲಾ 5,500 ರೂಪಾಯಿ ಸಬ್ಸಿಡಿಯನ್ನು ನೀಡುವುದಾಗಿ ಘೋಷಿಸಿತು. ಸೊ ಇದು 25 ಕಿಲೋಮೀಟರ್ ಪ್ರತಿ ಗಂಟೆಗೆ ಕಡಿಮೆ ವೇಗದಲ್ಲಿ ಪ್ರಯಾಣಿಕ ಮತ್ತು ಕಾರ್ಗೋ ಈ ಸೈಕಲ್ಗಳನ್ನು ಒಳಗೊಂಡಿರುತ್ತದೆ. ಸೊ ಮೊದಲ 10,000 ಖರೀದಿದಾರರು ಈ ಸೈಕಲ್ ಅನ್ನು ಖರೀದಿಸಿದಾಗ ಖರೀದಿಯ ಪ್ರೋತ್ಸಾಹದ 25% 25% ಪಡೆಯುತ್ತಾರೆ. ಸೊ ಡೆಲ್ಲಿ ಬಗ್ಗೆ ನೋಡೋದು ಗೈಸ್, ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅಂಡ್ ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್, who has been appointed as a chairperson of working group on sponsors constituted by SEBI. ಸೆಬಿ ಸ್ಥಾಪಿಸಿದ ಪ್ರಾಯೋಜಕರ ಮೇಲಿನ ವರ್ಕಿಂಗ್ ಗ್ರೂಪ್ನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎ ಬಾಲಸುಬ್ರಮಣಿಯನ್. ಆಸ್ತಿ ನಿರ್ವಹಣಾ ಕಂಪನಿಗಳಲ್ಲಿ ಪ್ರಾಯೋಜಕರು ಮತ್ತು ಟ್ರಸ್ಟ್ಗಳ ಪಾತ್ರಗಳು, ಅರ್ಹತಾ ಮಾನದಂಡಗಳು ಮತ್ತು ಕಾರ್ಯಗಳನ್ನು ಪರೀಕ್ಷಿಸಲು ಸೆಬಿ 2 ಪ್ರತ್ಯೇಕ ತಜ್ಞರ ಗುಂಪುಗಳನ್ನು ಸ್ಥಾಪಿಸಿದೆ. ಸೊ ಫಸ್ಟ್, ಪ್ರಾಯೋಜಕರ ಮೇಲೆ ಕಾರ್ಯನಿರತ ಗುಂಪು ಆದಿತ್ಯ ಬಿರ್ಲಾ ಸನ್ ಲೈಫ್ ಎಎಂಸಿಯ ಎಂಡಿ ಮತ್ತು ಸಿಇಒ ಬಾಲಸುಬ್ರಮಣಿಯನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಅಂಡ್ ಸೆಕೆಂಡ್ ಗ್ರೂಪ್ ಎಂಎಫ್ ಟ್ರಸ್ಟ್ಗಳ ಕಾರ್ಯ ಗುಂಪು ಮನೋಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸೆಬಿ ಬಗ್ಗೆ ನೋಡೋದು ಗೈಸ್, ಸೆಬಿದು ಫುಲ್ ಫಾರ್ಮ್ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಬಿದು ಸ್ಥಾಪನೆ 1988ನಲ್ಲಿ ಆಗಿದೆ. ಸೆಬಿದು ಹೆಡ್ ಕ್ವಾರ್ಟರ್ಸ್ ಮುಂಬೈ, ಮಹಾರಾಷ್ಟ್ರನಲ್ಲಿದೆ. ಅಂಡ್ ಪ್ರಸ್ತುತ ಚೇರ್ಪರ್ಸನ್ ಮಾಧವಿಪುರಿ ಬುಚ್. DRDO successfully tested the solid fuel ducted ramjet. The range of this technology is dash. DRDO ಸಾಲಿಡ್ ಫ್ಯೂಲ್ ಡಕ್ಟೆಡ್ ರಾಮ್ಜೆಟ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಈ ತಂತ್ರಜ್ಞಾನದ ವ್ಯಾಪ್ತಿಯು ಡ್ಯಾಶ್ ಆಗಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 350 ಕಿಲೋಮೀಟರ್ಸ್. DRDO ಸಾಲಿಡ್ ಫ್ಯೂಲ್ ಡಕ್ಟೆಡ್ ರಾಮ್ಜೆಟ್ SFDR ಬೂಸ್ಟರ್ ಅನ್ನು ಏಪ್ರಿಲ್ 8ರಂದು ಒಡಿಶಾದ ಕರಾವಳಿಯ ಚಂಡೀಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಿದೆ. SFDRದು ಫುಲ್ ಫಾರ್ಮ್ ಗೈಸ್, ಸಾಲಿಡ್ ಫ್ಯೂಲ್ ಡಕ್ಟೆಡ್ ರಾಮ್ಜೆಟ್. ಸೊ SFDR ಆಧಾರಿತ ಪ್ರಪಲ್ಷನ್ ಮಿಸೈಲ್ ಸೂಪರ್ಸಾನಿಕ್ ವೇಗದಲ್ಲಿ ಬಹಳ ದೂರದಲ್ಲಿ ವೈಮಾನಿಕ ಬೆದರಿಕೆಗಳನ್ನು ಪ್ರತಿಬಂಧಿಸಲು ಶಕ್ತಗೊಳಿಸುತ್ತದೆ. ಇದು 350 ಕಿಲೋಮೀಟರ್ಗಳ ಅತ್ಯಂತ ಹೆಚ್ಚಿನ ಯೋಜಿತ ವ್ಯಾಪ್ತಿಯನ್ನು ಹೊಂದಿದೆ. ಸೊ SFDR ಅನ್ನು ಹೈದರಾಬಾದ್ನ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯವು ಇತರ DRDO ಪ್ರಯೋಗಾಲಯಗಳ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದೆ. ಇಂಪಾರ್ಟೆನ್ಸ್ ಸ್ನೇಹಿತರೆ ಇದು. ಸೊ DRDO ಬಗ್ಗೆ ನೋಡೋದು ಗೈಸ್, DRDOದು ಫುಲ್ ಫಾರ್ಮ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. DRDOದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಅಂಡ್ DRDOದು ಚೇರ್ಪರ್ಸನ್ ಡಾಕ್ಟರ್ ಜಿ ಸತೀಶ್ ರೆಡ್ಡಿ. ದ ಯೂನಿಯನ್ ಕ್ಯಾಬಿನೆಟ್ ಹ್ಯಾಸ್ ಎಕ್ಸ್ಟೆಂಡೆಡ್ ದ ಅಟಲ್ ಇನ್ನೋವೇಷನ್ ಮಿಷನ್ ಫಾರ್ ಅ ಟೈಮ್ ಪೀರಿಯಡ್ ಆಫ್ ಡ್ಯಾಶ್. ಕೇಂದ್ರ ಸಚಿವ ಸಂಪುಟವು ಅಟಲ್ ಇನ್ನೋವೇಷನ್ ಮಿಷನ್ ಅನ್ನು ಡ್ಯಾಶ್ ಅವಧಿಗೆ ವಿಸ್ತರಿಸಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮಾರ್ಚ್ 2023. ಪ್ರೈಮ್ ಮಿನಿಸ್ಟರ್ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟವು ಮಾರ್ಚ್ 2023ರವರೆಗೆ ಅಟಲ್ ಇನ್ನೋವೇಷನ್ ಮಿಷನ್ ಮುಂದುವರಿಕೆಗೆ ಅನುಮೋದನೆ ನೀಡಿದೆ. ಸೊ 2022-23ಕ್ಕೆ ಒಟ್ಟು 2,000 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಬಜೆಟ್ ಅನ್ನು ನಿಗದಿಪಡಿಸಲಾಗಿದೆ. ಸೊ ಶಾಲೆ, ವಿಶ್ವವಿದ್ಯಾನಿಲಯ, ಸಂಶೋಧನಾ ಸಂಸ್ಥೆಗಳು, MSME ಮತ್ತು ಉದ್ಯಮ ಹಂತಗಳಲ್ಲಿ ಮಧ್ಯಸ್ಥಿಕೆಗಳ ಮೂಲಕ ದೇಶದ ನಾವೀನ್ಯತೆ ಮತ್ತು ಉದ್ಯಮಶೀಲತೆಯ ಪರಿಸರ ವ್ಯವಸ್ಥೆಯನ್ನು ರಚಿಸುವುದು ಮತ್ತು ಉತ್ತೇಜಿಸುವುದು ಅಟಲ್ ಇನ್ನೋವೇಷನ್ ಮಿಷನ್ AIMನ ಮುಖ್ಯ ಉದ್ದೇಶವಾಗಿದೆ. ಸೊ 2015ರ ಬಜೆಟ್ ಭಾಷಣದಲ್ಲಿ ನೀತಿ ಆಯೋಗ್ ಅಡಿಯಲ್ಲಿ ಅಟಲ್ ಇನ್ನೋವೇಷನ್ ಮಿಷನ್ ಅನ್ನು ಸ್ಥಾಪಿಸಲಾಗಿದೆ. Which scheme has been launched by the Airport Authority to support the women self-help group, artisans and craftsmen by giving them space at airport to sell their produce? ಮಹಿಳಾ ಸ್ವಸಹಾಯ ಸಂಘಗಳು ಮತ್ತು ಕುಶಲಕರ್ಮಿಗಳಿಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ವಿಮಾನ ನಿಲ್ದಾಣದಲ್ಲಿ ಸ್ಥಳಾವಕಾಶ ನೀಡುವ ಮೂಲಕ ಅವರನ್ನು ಬೆಂಬಲಿಸಲು ವಿಮಾನ ನಿಲ್ದಾಣ ಪ್ರಾಧಿಕಾರವು ಯಾವ ಯೋಜನೆಯನ್ನು ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಅವಸರ್. ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮಹಿಳೆಯರು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮತ್ತು ಕುಶಲಕರ್ಮಿಗಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಲು ಮತ್ತು ಅವರಿಗೆ ಸರಿಯಾದ ಅವಕಾಶಗಳನ್ನು ಒದಗಿಸಲು ಅವಸರ್ ಎಂಬ ಉಪಕ್ರಮವನ್ನು ಪ್ರಾರಂಭಿಸಿದೆ. ಅವಸರ್ದು ಫುಲ್ ಫಾರ್ಮ್ ಗೈಸ್, ಏರ್ಪೋರ್ಟ್ ಆಸ್ ವೆನ್ಯೂ ಫಾರ್ ಸ್ಕಿಲ್ಡ್ ಆರ್ಟಿಷನ್ಸ್ ಆಫ್ ದ ರೀಜನ್. ಸೊ ಅವಸರ್ ಉಪಕ್ರಮದ ಅಡಿಯಲ್ಲಿ
ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ತನ್ನ ಪ್ರದೇಶದ ಸ್ವಯಂ ನಿರ್ಮಿತ ಉತ್ಪನ್ನಗಳನ್ನು ಮಾರಾಟ ಮಾಡಲು ತನ್ನ ವಿಮಾನ ನಿಲ್ದಾಣಗಳಲ್ಲಿ ಸ್ವಸಹಾಯ ಗುಂಪುಗಳಿಗೆ ಜಾಗವನ್ನು ನಿಯೋಜಿಸುತ್ತದೆ. ನೆಕ್ಸ್ಟ್ ಗೈಸ್, AA5 ಫುಲ್ ಫಾರ್ಮ್ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಸ್ಥಾಪನೆ 1 ಏಪ್ರಿಲ್ 1995ನಲ್ಲಿ ಆಗಿದೆ. ಅಂಡ್ ಚೇರ್ಪರ್ಸನ್ ಸಂಜೀವ್ ಕುಮಾರ್. ಸೊ ಮಹಿಳೆಯರು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮತ್ತು ಕುಶಲಕರ್ಮಿಗಳಿಗೆ ಸಹಾಯ ಮಾಡಲು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅವಸರ್ ಎಂಬ ಇನಿಷಿಯೇಟಿವ್ ಅನ್ನು ಪ್ರಾರಂಭಿಸಿದೆ. ಟಾಂಬ್ ಆಫ್ ಸ್ಯಾಂಡ್ ಇಸ್ ದ ಫಸ್ಟ್ ಹಿಂದಿ ನಾವೆಲ್ ಟು ಗೆಟ್ ಶಾರ್ಟ್ಲಿಸ್ಟೆಡ್ ಫಾರ್ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್. ಹೂ ಇಸ್ ದ ಆಥರ್ ಆಫ್ ದಿಸ್ ಬುಕ್? ಟಾಂಬ್ ಆಫ್ ಸ್ಯಾಂಡ್ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಆಯ್ಕೆಯಾದ ಮೊದಲ ಹಿಂದಿ ಕಾದಂಬರಿ ಆಗಿದೆ. ಈ ಪುಸ್ತಕದ ಲೇಖಕರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಗೀತಾಂಜಲಿ ಶ್ರೀ. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯ ಇತಿಹಾಸದಲ್ಲಿ ಗೀತಾಂಜಲಿ ಶ್ರೀ ಅವರು ಬರೆದ ಟಾಂಬ್ ಆಫ್ ಸ್ಯಾಂಡ್ ಕಾದಂಬರಿಯು ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿಗೆ ಆಯ್ಕೆಯಾದ ಮೊದಲ ಹಿಂದಿ ಭಾಷೆಯ ಕಾದಂಬರಿ ಆಗಿದೆ. ಸೊ ಈ ಕಾದಂಬರಿಯನ್ನು ಡೈಸ್ ರಾಕ್ವೆಲ್ ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ. ಸೊ ಟಾಂಬ್ ಆಫ್ ಸ್ಯಾಂಡ್ ಪುಸ್ತಕವು ಪ್ರಪಂಚಾದ್ಯಂತ 5 ಇತರ ಕಾದಂಬರಿಗಳೊಂದಿಗೆ ಸ್ಪರ್ಧಿಸುತ್ತದೆ. ಸೊ ಈ ಸಾಹಿತ್ಯ ಪ್ರಶಸ್ತಿಯು ದಟ್ ಈಸ್ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 50,000 ಪೌಂಡ್ಗಳನ್ನು ಕ್ಯಾಶ್ ಪ್ರೈಸ್ ಅನ್ನು ಹೊಂದಿದೆ ಮತ್ತು ಇದನ್ನು ಲೇಖಕ ಮತ್ತು ಅನುವಾದಕರ ನಡುವೆ ಸಮಾನವಾಗಿ ಹಂಚಲಾಗುತ್ತದೆ. ಸಿಆರ್ಪಿಎಫ್ ಅಬ್ಸರ್ವ್ಡ್ ಇಟ್ಸ್ ವ್ಯಾಲರ್ ಡೇ ಆನ್ ಡ್ಯಾಶ್. ಸಿಆರ್ಪಿಎಫ್ ತನ್ನ ಶೌರ್ಯ ದಿನವನ್ನು ಡ್ಯಾಶ್ ರಂದು ಆಚರಿಸಿತು. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 9th ಏಪ್ರಿಲ್. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಸಿಆರ್ಪಿಎಫ್ ಶೌರ್ಯ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ 9 ರಂದು ಆಚರಿಸಲಾಗುತ್ತದೆ. 2022 ವರ್ಷವು 57ನೇ ಸಿಆರ್ಪಿಎಫ್ ಶೌರ್ಯ ದಿನವನ್ನು ಸೂಚಿಸುತ್ತದೆ. ಸೊ 1965 ರಲ್ಲಿ ಇದೇ ದಿನ ಸಿಆರ್ಪಿಎಫ್ನ ಸಣ್ಣ ತುಕಡಿಯು ಗುಜರಾತ್ನ ರನ್ ಆಫ್ ಕಚ್ನಲ್ಲಿರುವ ಸರ್ದಾರ್ ಪೋಸ್ಟ್ನಲ್ಲಿ ಪಾಕಿಸ್ತಾನಿ ಸೈನ್ಯವನ್ನು ಸೋಲಿಸುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿತು. ಸೊ ಸಿಆರ್ಪಿಎಫ್ ಬಗ್ಗೆ ನೋಡೋದು ಗೈಸ್, ಫುಲ್ ಫಾರ್ಮ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಸ್ಥಾಪನೆ 1939ನಲ್ಲಿ ಆಗಿದೆ. ಅಂಡ್ ಡೈರೆಕ್ಟರ್ ಜನರಲ್ ಕುಲ್ದೀಪ್ ಸಿಂಗ್. ಹೂ ಹ್ಯಾಸ್ ವಾನ್ 2022 ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದ ಇಯರ್ ಅವಾರ್ಡ್? 2022ರ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಅಂಬರ್ ಬ್ರಾಕೆನ್. ಕೆನಡಾದ ಫೋಟೋಗ್ರಾಫರ್ ಅಂಬರ್ ಬ್ರಾಕೆನ್ ಅವರ ಕ್ಯಾಮ್ಲೂಪ್ಸ್ ರೆಸಿಡೆನ್ಷಿಯಲ್ ಸ್ಕೂಲ್ ಛಾಯಾಚಿತ್ರವು 2022ರ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಗೆದ್ದಿದೆ. ಸೊ ಬ್ರಿಟಿಷ್ ಕೊಲಂಬಿಯಾದ ಕ್ಯಾಮ್ಲೂಪ್ಸ್ ಇಂಡಿಯನ್ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ದುರ್ಬಳಕೆ ಮತ್ತು ಕಾಯಿಲೆಯಿಂದ ಸಾವಿನಪ್ಪಿದ 200ಕ್ಕೂ ಹೆಚ್ಚು ಮಕ್ಕಳನ್ನು ಸ್ಮರಿಸುವ ಮಕ್ಕಳ ಉಡುಪುಗಳನ್ನು ನೇತು ಹಾಕಿರುವುದನ್ನು ಈ ಫೋಟೋ ತೋರಿಸುತ್ತದೆ. ಸೊ ವಾರ್ಷಿಕ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದಿ ಇಯರ್ ಪ್ರಶಸ್ತಿಯು ವಿಶ್ವ ಪತ್ರಿಕಾ ಫೋಟೋ ಪ್ರಶಸ್ತಿಗಳ ಭಾಗವಾಗಿದೆ. ಅಂಡ್ ಇದನ್ನು ಡಚ್ ಫೌಂಡೇಶನ್ ವರ್ಲ್ಡ್ ಪ್ರೆಸ್ ಫೋಟೋ ಆಯೋಜಿಸಿದೆ. ಸೊ ದೃಶ್ಯ ಪತ್ರಿಕೋದ್ಯಮಕ್ಕೆ ಕೊಡುಗೆ ನೀಡುವ ಅತ್ಯುತ್ತಮ ಏಕಮಾನ್ಯತೆ ಚಿತ್ರಗಳಿಗಾಗಿ ಫೋಟೋಗ್ರಾಫರ್ಸ್ಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಸೊ ಅಂಬರ್ ಬ್ರಾಕೆನ್ ಇಸ್ ದ ವಿನ್ನರ್ ಆಫ್ 2022 ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದಿ ಇಯರ್. ಹೂ ಇಸ್ ದ ಹೆಡ್ ಆಫ್ ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್ ಅಂಡ್ ಗೇಮಿಂಗ್ ಅಂಡ್ ಕಾಮಿಕ್ಸ್ ಕಮಿಟಿ? ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್ ಮತ್ತು ಕಾಮಿಕ್ಸ್ ಸಮಿತಿಯ ಮುಖ್ಯಸ್ಥರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸೆಕ್ರೆಟರಿ ಆಫ್ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಇವಿಜಿಸಿ ಪ್ರಚಾರ ಕಾರ್ಯಪಡೆಯನ್ನು ದೇಶದಲ್ಲಿ ಇವಿಜಿಸಿ ವಲಯವನ್ನು ಉತ್ತೇಜಿಸಲು ರಚಿಸಲಾಗಿದೆ. ಸೊ ಇವಿಜಿಸಿ ಪ್ರಚಾರ ಕಾರ್ಯಪಡೆಯು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿಯವರ ನೇತೃತ್ವದಲ್ಲಿರುತ್ತದೆ. ಇವಿಜಿಸಿದು ಫುಲ್ ಫಾರ್ಮ್ ಗೈಸ್, ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್ ಅಂಡ್ ಕಾಮಿಕ್ಸ್. ಅಂಡ್ ಪ್ರಸ್ತುತ ಅಪೂರ್ವ ಚಂದ್ರ ಅವರು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್ನ ಕಾರ್ಯದರ್ಶಿ ಆಗಿದ್ದಾರೆ. ಹೂ ಇಸ್ ದ ಆಥರ್ ಆಫ್ ದ ಬುಕ್ ದ ಮ್ಯಾವರಿಕ್ ಇಫೆಕ್ಟ್? ದಿ ಮ್ಯಾವರಿಕ್ ಇಫೆಕ್ಟ್ ಎಂಬ ಪುಸ್ತಕದ ಲೇಖಕರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಹರೀಶ್ ಮೆಹ್ತಾ. ಹರೀಶ್ ಮೆಹ್ತಾ ಅವರು ದ ಮ್ಯಾವರಿಕ್ ಇಫೆಕ್ಟ್ ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ. Gofen 303 is an Earth observation satellite launched by which country recently? Gofen 303 ಭೂವೀಕ್ಷಣಾ ಉಪಗ್ರಹವಾಗಿದ್ದು ಯಾವ ದೇಶವು ಉಡಾವಣೆ ಮಾಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಚೈನಾ. ಚೈನಾ ದೇಶವು ಜಿಯೋಕಾನ್ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಲಾಂಗ್ ಮಾರ್ಚ್ 4C ರಾಕೆಟ್ನಲ್ಲಿ ಏಪ್ರಿಲ್ 7 ರಂದು ಹೊಸ ಭೂವೀಕ್ಷಣಾ ಉಪಗ್ರಹ ಗೋಫೆನ್ 303 ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಸೊ ಈ ಹೊಸ ಉಪಗ್ರಹವು ಅದರ ಭೂ ಸಮುದ್ರ ರಡಾರ್ ಉಪಗ್ರಹದ ಸಮೂಹದ ಭಾಗವಾಗಲಿದೆ. ಅಂಡ್ ಈ ಸ್ಯಾಟಲೈಟ್ ಭೂಮಿಯ ವೀಕ್ಷಣೆ ಉಪಗ್ರಹಗಳು ಪ್ರತಿದಿನ ಹೆಚ್ಚಿನ ಸಂಖ್ಯೆಯ SAR ಚಿತ್ರಗಳನ್ನು ಉತ್ಪಾದಿಸುತ್ತವೆ. ಅಂಡ್ ಇದು ಎಲ್ಲ ಹವಾಮಾನ ಕಾರ್ಯಾಚರಣೆ ಹೆಚ್ಚಿನ ಪ್ರಾದೇಶಿಕ ರೆಸಲ್ಯೂಷನ್ ಇಂದ ನಿರೂಪಿಸಲ್ಪಟ್ಟಿದೆ.
ಸೊ ಚೈನಾ ದೇಶವು ಇತ್ತೀಚೆಗೆ ಗೋಫೆನ್ 303 ಎಂಬ ಸ್ಯಾಟಲೈಟ್ ಅನ್ನು ಉಡಾವಣೆ ಮಾಡಿದೆ. ವಿಚ್ ಕಂಟ್ರಿ ಹ್ಯಾಸ್ ಬಿಕಮ್ 30th ಕಂಟ್ರಿ ಟು ಜಾಯಿನ್ ದ ಕೊಯ್ಲೇಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್? ಯಾವ ದೇಶವು ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಒಕ್ಕೂಟಕ್ಕೆ ಸೇರುವ 30ನೇ ದೇಶವಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮಡ್ಗಾಸ್ಕರ್. 2019 ಸೆಪ್ಟೆಂಬರ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಹವಾಮಾನ ಕ್ರಿಯಾ ಶೃಂಗಸಭೆಯಲ್ಲಿ ಭಾರತದ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಪ್ರಾರಂಭಿಸಿದ ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಒಕ್ಕೂಟಕ್ಕೆ ಸೇರುವ 30ನೇ ದೇಶ ಮಡ್ಗಾಸ್ಕರ್ ಆಗಿದೆ. ಸೊ CDRI ರಾಷ್ಟ್ರೀಯ ಸರ್ಕಾರಗಳು, UN ಏಜೆನ್ಸಿಗಳು, ಬಹುಪಕ್ಷೀಯ ಅಭಿವೃದ್ಧಿ ಬ್ಯಾಂಕುಗಳು, ಖಾಸಗಿ ವಲಯ ಮತ್ತು ಜ್ಞಾನ ಸಂಸ್ಥೆಗಳ ಪಾಲುದಾರಿಕೆಯಾಗಿದೆ. ಸೊ CDRI ಈಗ ಏಪ್ರಿಲ್ 2022ರಂತೆ 23 ರಾಷ್ಟ್ರೀಯ ಸರ್ಕಾರಗಳು ಮತ್ತು 7 ಸಂಸ್ಥೆಗಳ ಸೇರಿದಂತೆ 30 ಸದಸ್ಯರನ್ನು ಹೊಂದಿದೆ. ಅಂಡ್ CDRI ಸೆಕ್ರೆಟರಿಯೇಟ್ನ ಪ್ರಧಾನ ಕಚೇರಿಯು ಭಾರತದ ನವದೆಹಲಿಯಲ್ಲಿದೆ. CDRIದು ಫುಲ್ ಫಾರ್ಮ್ ಗೈಸ್, ಕೋಲೇಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್. CDRIದು ಸ್ಥಾಪನೆ ಸೆಪ್ಟೆಂಬರ್ 23, 2019ನಲ್ಲಿ ಆಗಿದೆ. ಸೊ ಇದನ್ನು ಸೆಪ್ಟೆಂಬರ್ 2019ರಲ್ಲಿ UN ಹವಾಮಾನ ಕ್ರಿಯಾ ಶೃಂಗಸಭೆಯಲ್ಲಿ ಭಾರತದ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಪ್ರಾರಂಭಿಸಿದರು. ಸೊ CDRI ವಿಪತ್ತು ನಿರೋಧಕ ಮೂಲಸೌಕರ್ಯವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಅಂತಾರಾಷ್ಟ್ರೀಯ ಒಕ್ಕೂಟವಾಗಿದೆ. ಸೊ ನೆಕ್ಸ್ಟ್, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ CDRIಯ ವಾರ್ಷಿಕ ಸಮ್ಮೇಳನವಾಗಿದೆ. ಸೊ ಈ ಕಾನ್ಫರೆನ್ಸ್ ಮೇ 2022ರಲ್ಲಿ ನವದೆಹಲಿಯಲ್ಲಿ ಆಯೋಜಿಸಲಾಗುವುದು. ನೆಕ್ಸ್ಟ್ ಗೈಸ್, ಮಡ್ಗಾಸ್ಕರ್ ಬಗ್ಗೆ ನೋಡೋದಾದ್ರೆ ಕ್ಯಾಪಿಟಲ್ ಅಂಟನಾನ್ರಿವೋ, ಕರೆನ್ಸಿ ಮಲಗಸಿ ಆರಿಯಾರಿ, ಪ್ರೆಸಿಡೆಂಟ್ ಆಂಡ್ರಿ ರೋಜೆಲಿನಾ, ಪ್ರೈಮ್ ಮಿನಿಸ್ಟರ್ ಕ್ರಿಸ್ಟಿಯನ್ ನಟ್ಸೆ. ಅಂಡ್ ಲಾಸ್ಟ್, ಇಂಡಿಯನ್ ಡಿಪ್ಲೊಮ್ಯಾಟ್ ಅಭಯ್ ಕುಮಾರ್ ಅವರು ಮಡ್ಗಾಸ್ಕರ್ಗೆ ಭಾರತದ ರಾಯಭಾರಿ ಆಗಿದ್ದಾರೆ. ಸೊ ಮಡ್ಗಾಸ್ಕರ್ ದೇಶ CDRI ಒಕ್ಕೂಟಕ್ಕೆ ಸೇರಿದ 30ನೇ ದೇಶವಾಗಿದೆ. ಸ್ನೇಹಿತರೆ, ಹೆಸರು ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ಹೂ ವಿಲ್ ಬಿ ಅವಾರ್ಡೆಡ್ ಸರಸ್ವತಿ ಸಮ್ಮಾನ್ 2021? ಇದಕ್ಕೆ ಉತ್ತರ ಸ್ನೇಹಿತರೆ ರಾಮಾದರ್ಶ್ ಮಿಶ್ರಾ. ನೆಕ್ಸ್ಟ್ ಕ್ವಶನ್ is ಸ್ನೇಹಿತರೆ, ಹಾಕಿ ಇಂಡಿಯಾ ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ 2022 ಯಾವ ನಗರವು ಆಯೋಜಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಭೋಪಾಲ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ಹೂ ಹ್ಯಾಸ್ ವಾನ್ 2022 ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದ ಇಯರ್? ನೆಕ್ಸ್ಟ್ ಕ್ವಶನ್ is ಸ್ನೇಹಿತರೆ, ವಿಚ್ ಇಸ್ ದ ಫಸ್ಟ್ ಸ್ಟೇಟ್ ಆರ್ UT ಟು ಇನ್ಕ್ಲೂಡ್ e-cycles ಇನ್ ಇಟ್ಸ್ ಎಲೆಕ್ಟ್ರಿಕಲ್ ವೆಹಿಕಲ್ ಪಾಲಿಸಿ? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.